ನಮಗೆ ಅಕ್ಟೋಬರ್ ತಿಂಗಳಿಂದನೂ ನೀರಿನ ಸಮಸ್ಯೆ ಐತಿ. ನಾವು ಅಕ್ಟೋಬರ್ ತಿಂಗಳಿಂದನೂ ನಮಗೆ ನೀರು ಬೇಕು, ನೀರಿನ ಸಮಸ್ಯೆನ ಬಗೆಹರಿಸ್ರಿ ಅಂದ್ರೆ ಯಾರು ಅದ್ರ ಬಗ್ಗೆ ಟೆನ್ಷನ್ ತಗೊಳತ್ತಿಲ್ಲ. ನಾವು ಹೆಣ್ಮಕ್ಳು ಈಗ ಶೌಚಾಲಯಕ್ಕೆ ಹೋಗೋಕ್ಕೂ ನೀರಿಲ್ಲ, ಭಾಳ ದಿನ ನಮ್ಗೆ ಶೌಚಾಲಯಕ್ಕೆ ನೀರು ಹಾಕೋಕ್ಕೂ ನೀರಿಲ್ಲ. ಅಡುಗೆಗೇನ ಎಲ್ಲಿಂದನ ತರ್ತದಾರ. ನಾವು ಶೌಚಾಲಯಕ್ಕೆ ಏನು ಮಾಡೋಣ? ನಾವು ಶೌಚಾಲಯಕ್ಕೆ ಏನು ಹೊರಗೆ ಹೋಗ್ಬೇಕ? ನಾವು ಹೆಣ್ಮಕ್ಳು ಗಂಡು ಮಕ್ಳೇನೋ ಹೊರಗೆ ಹೋಗ್ತಾರೆ. ನಾವು ಹೆಣ್ಮಕ್ಳು ಏನು ಮಾಡೋಣ? ಶೌಚಾಲಯ ಈಗ ನೀರು ಹಾಕ್ಲಾಗ ಶೌಚಾಲಯಕ್ಕೆ ಹೋದ್ರೆ ಯೂರಿನಲ್ಲಿ ಇನ್ಫೆಕ್ಷನ್ಸ್ ಆಕವು, ಭಾಳ ಕಾಯಿಲೆ ಬರ್ತಾವೆ. ಹಂಗಾರೆ ನಾವು ನೀರು ಎಲ್ಲಿಂದ ತರೋಣ? ನೀರಿನ ಸಮಸ್ಯೆ ಭಾಳ ಐತೆ ನಮಗೆ. ಶೌಚಾಲಯಕ್ಕೆ ಹೋಗೋಕ್ಕೂ ನೀರು ತಿಂಗಳಾಯ್ತು ರೀ. ಎಷ್ಟು ತಿಂಗಳಾಯ್ತು? 5 ತಿಂಗಳಿಂದ ಆಯ್ತು. 2 ಸರಿ ಇದಕ್ಕೆ ಹೋಗಿದ್ದೇವೆ, ಗ್ರಾಮ ಪಂಚಾಯತ್ಗೆ ಹೋಗಿದ್ದೇವೆ. ಆಮೇಲೆ ಇವರಿಗೆ ಫೋನ್ ಹಚ್ಚಿ ಹೇಳಿದ್ದೇವೆ. ಆಮೇಲೆ ಬಂದು ಈಗ ಬರ್ತಾರ, ನೋಡ್ಕೊಂತಾರ, ಅವ್ರ ಇಲ್ಲ ನೀರಿನ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತಾರ. ಅಲ್ಲಿ ಬಂದು ಅರ್ಧ ತಾಸು ನೀರು ಬಿಡ್ತಾರ. 4-5 ಕೊಡಪಾನ ಹಿಡ್ಕೊಳತ್ತಿಗೆ ನಾ ಬಂದ್ ಮಾಡ್ತಾನೆ. ಊರ ನೀರು ಕೊಡ್ಬೇಕು ಅಂತ ಹೇಳಿ ಊರಾಗ ಕೊಡ್ತಾರ. ಬಾತ್ರೂಮ್ ಈಗ 8ನೇ ಕ್ಲಾಸ್ ಹುಡುಗರು ಅದಾರ, 7-8ನೇ ಕ್ಲಾಸ್ ಹುಡುಗರು, ದೊಡ್ಡ ಹುಡುಗರು. ಅವರು ಹೊರಗಡೆ ವಾಷಿಂಗ್ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಒಳಗೆ ಹೋಗಂಗಿಲ್ಲ, ಸ್ಮೆಲ್ಲು, ಕೆಟ್ಟ ಸ್ಮೆಲ್ಲು. ಆಮೇಲೆ ನೀರು ಹಂಗಾಗಿ ಅಟೆಂಡೆನ್ಸೇ ಕಡಿಮೆ ಆಗ್ಬಿಟ್ಟವು. ಮಕ್ಕಳುಗಳೇ ಬರ್ತಾ ಇಲ್ಲ ಶಾಲೆಗೆ. ಒಟ್ಟ ಇಲ್ಲ, ಶೌಚಾಲಯಕ್ಕೆ ಇಲ್ಲ ನೀರು. ಆಮೇಲೆ ಕುಡಿಯಾಕಿಲ್ಲ ನೋಡ್ರಿ. ಈಗ ಇದು ಸ್ವಂತ ಬೋರ್ ಐತಿ, ಮೋಟ್ರ್ ಎತ್ಕೊಂಡ್ ಹೋಗಿ 5 ತಿಂಗಳಾಯ್ತು ಇವತ್ತಿಗಿನು. ಈಗ ಹೋದ್ರೆ ಈಗ ಬರ್ತೈತಿ, ಸಾಯಂಕಾಲ ಬರ್ತೈತಿ, ಬೆಳಗ್ಗೆ ಬರ್ತೈತಿ. ಸರ್ಕಾರದ ದುಡ್ಡು ಇಲ್ಲ, ಬರೀ ಇದನ್ನ ಹೇಳ್ತಾ ಇದಾರ. ಬೋರಿನ ಕೇಬಲ್ ಎಲ್ಲಿ ಹೋಯ್ತು? ಪೈಪ್ ಆ ಬೋರ್ ಎತ್ಕೊಂಡ್ ಹೋಗಿದಾರ, ಮೋಟ್ರ್ ಎತ್ಕೊಂಡ್ ಹೋಗ್ಯಾರ. ಆಮೇಲೆ ಪೈಪ್ ಎತ್ಕೊಂಡ್ ಹೋಗ್ಯಾರ, ಎಲ್ಲ ತಗೊಂಡ್ ಹೋಗಿ ಆಮೇಲೆ ಇಲ್ಲಿ ನೋಡಿ ಗಿಡ ಎಲ್ಲ ಒಣಗಿದಾವ. ಎಷ್ಟು ಗಿಡ ಹೆಂಗಿದ್ವು, ಅದು ಹೋಗಿತ್ತು ಗಿಡ. ಅಷ್ಟು ಅಂತ ಗಿಡಗಳೆಲ್ಲ ಒಣಗಿ ಹೋಗ್ಬಿಟ್ಟತಿ. ಕೈ ತೊಳಿಯಾಕ ನೀರಿಲ್ಲ, ಅಡಿಗೆ ಮಾಡಕ್ಕೂ ಸಮಸ್ಯೆ, ಬಾತ್ರೂಮ್ ಹೋಗಕ್ ನೀರಿಲ್ಲ. ಆಬ್ಸೆಂಟ್ ಆಗಕ್ ಹಚ್ಬಿಟ್ಟಾರ. ಹೆಣ್ಣು ಹುಡುಗರೇ ಬರ್ತಾ ಇಲ್ಲ ಸಾಲಿಗೆ, ಅಷ್ಟು ಸಮಸ್ಯೆ ಆಗಿದೆ. PDO ಮಾಡ್ಕೊಡ್ತಾನೆ ಅಂತ ಹೇಳ್ತಾರ. ಅಂದ್ರೆ ಇದು ಮಾಡಿದ್ರೆ ಒಂದು 4-5 ಕೊಡಪ ನೀರು ಬರ್ತಾವ. ಆ ಹಿಡ್ಕನತಿಗೆ ನಾ ಸಾಲ್ದಾಕವು. ಮತ್ತೆ ಪಾಪ ಹೆಣ್ಮಕ್ಳು ಹೋಗಿ ಹೊಲಕ್ಕೆ ಹೋಗಿ ನೀರು ಹಿಡ್ಕೊಂಡ್ ಬರ್ಬೇಕು ಕೊಡಪಾನ ತಗೊಂಡು. ನೀವು ಎಷ್ಟು ಹೇಳಿದ್ರು ಅವ್ರಿಗೆ ಇವತ್ತು ಬರ್ತೈತಿ, ನಾಳೆ ಬರ್ತೈತಿ, ಬರೀ ಇದನ್ನ ಹೇಳ್ತಾ ಇದಾರ. ಹಂಗಾಗಿ ದೊಡ್ಡ ಸಮಸ್ಯೆ ಆಗೈತಿ. ಕಾರ್ಯದರ್ಶಿ ಬಂದಾರ, ಆಮೇಲೆ ಅಧ್ಯಕ್ಷರು ಬಂದಾರ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಬಂದಾರ. ನಾಳೆ ಬೆಳಕರಿದ್ಕೆ ಮೋಟ್ರ್ ಇಳಿಸ್ತೀವಿ ಅಂದ್ರು. ಈಗ 20 ದಿನದ ಮುಂಚೆ ಹೇಳಿದ್ರು, ಇವತ್ತಿಗೂ ಇಲ್ಲ. ಆಮೇಲೆ ಕೇಳಿದ್ರೆ ಇಲ್ಲ, ಹುಬ್ಳಿಯಿಂದ ಬರ್ಬೇಕು ಮೋಟ್ರ, ಬಂದಿಲ್ಲ, ಗಾಡಿ ಸಿಕ್ಕಿಲ್ಲ ಅಂತ, ನಾಳೆ ಸಿಕ್ತತಂತ ಬರೀ ಇದನ್ನ ಹೇಳ್ತಾ ಇದಾರ. ಆ ಸಾಲಿ ಬಿದ್ದು 2 ವರ್ಷ ಆಯ್ತು. ಮಳೆಗಾಲದಾಗ ಸಾಲಿ ಬಿದ್ದು ಮಕ್ಳಿಗೆ ಸಾಲಿಲ್ಲ, ಹೊರಗೆ ಕುಂದ್ರಿಸಿ ಪಾಠ ಮಾಡ್ತಾ ಇದ್ದೇವೆ. ಟ್ಯಾಂಕ್ಯಾಗೂ ನೀರು ಎಸಕ್ಕೆ ಟ್ಯಾಂಕ್ಯಾಗೂ ನೀರಿಲ್ಲ. ನಾವೀಗ ಊಟ ಮಾಡಿದಾದ್ಮೇಲೆ ಊಟಕ್ಕೂ ಮುಂಚೆ ತಟ್ಟಿ ತೊಳಿಬೇಕಂತಾರೆ. ತಟ್ಟಿ ತೊಳೆಯೋಕ್ಕೂ ನೀರಿಲ್ಲ. ಹಂಗೆ ಉಂಡ್ವಿ ಅಂದ್ರೂ ಊಟ ಮಾಡಾದ್ಮೇಲೆ ಎಂಜಲು ತಟ್ಟಿ ತೊಳೆಯೋಕ್ಕೂ ನೀರಿಲ್ಲ. ಬೇರೆಯವ್ರ ಮನೆ ಹತ್ರ ಎಲ್ಲ ಡ್ರಮ್ ತುಂಬಿಸಿ ತಟ್ಟಿ ತೊಳೆಯಕ್ಕೆ ಹೋಗ್ಬೇಕು. ಅವರು ಬೇರೆಯವ್ರ ಮನೆಯವ್ರು ಎಷ್ಟು ದಿನ ಅಂತ ನೀರು ಕೊಡ್ತಾರ. ಅದಕ್ಕೆ ನಮಗೆ ಶಾಲೆ ಹೊರಗೆ ಬೇರೆ ಮನೆ ಹತ್ರ ತಟ್ಟಿ ತೊಳೆಯಕ್ಕೆ ಹೋಗ್ಬೇಕು. ಈಗ ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರು ಶಾಲೆ ಹೊರಗಿನ ಮನೆಯವ್ರ ಹತ್ರ ಹೋಗಿ ಅವರಿಂದ ಒಂದು ಬಕೆಟ್ ನೀರು ಇಸ್ಕೊಂಬಂದು ಶೌಚಾಲಯಕ್ಕೆ ಹೋಗ್ಬೇಕಾಗಿತ್ತು ನಾವು. ಅದಕ್ಕೆ ನಮಗೆ ನೀರು ಕೊಡಿಸ್ರಿ. ನೀರು ಕೊಡಿಸ್ಲಿಲ್ಲ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.